Hello everyone, welcome to my channel. ನನ್ನ ಚಾನಲಲ್ಲಿ ಕರ್ನಾಟಕಸ್ ಕ್ಲಾಸಸ್ 1 to 5 ಇಂಗ್ಲಿಷ್ ಮ್ಯಾಥ್ಸ್ ಮತ್ತು EVS ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಈ ವಿಡಿಯೋಸ್ಗಳನ್ನು ವೀಕ್ಷಿಸಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. In this video, let's discuss Chapter 2, The Tinkling Bells from Class 4 English. Let's read. Chinna was a little boy who lived in a village. ಚಿನ್ನ ಒಂದು ಸಣ್ಣ ಹುಡುಗ, ಅವನು ಒಂದು ಹಳ್ಳಿಯಲ್ಲಿ ಇರ್ತಿದ್ದ. He studied in grade 4. ಅವನು 4ನೇ ಕ್ಲಾಸ್ ವಿದ್ಯಾರ್ಥಿ. He was a bright boy who liked to read story books and learn new things. ಅವನು ಒಂದು ಜಾಣ ಹುಡುಗ ಮತ್ತು ಅವನಿಗೆ ಸ್ಟೋರಿ ಬುಕ್ಸ್ ರೀಡ್ ಮಾಡೋದು ಮತ್ತು ಹೊಸದನ್ನು ಕಲಿಯೋದು ಬಹಳ ಆಸಕ್ತಿ. He had many friends with whom he played. ಅವನಿಗೆ ಬಹಳಷ್ಟು ಫ್ರೆಂಡ್ಸ್ ಇದ್ದರು ಮತ್ತು ಅವ್ರ ಜೊತೆ ಆಡೋದು ಅವನಿಗೆ ಬಹಳ ಇಷ್ಟ. But most of all, he loved to play with his little pet kid named Tara. ಫ್ರೆಂಡ್ಸ್ ಜೊತೆ ಆಡೋಕ್ಕಿಂತ ಹೆಚ್ಚು ಅವನಿಗೆ ತನ್ನ ಲಿಟಲ್ ಪೆಟ್ ಕಿಡ್ ಅದು ತಾರಾ ಜೊತೆಗೆ ಆಡೋದು ಅವನಿಗೆ ಬಹಳ ಇಷ್ಟ. ತಾರಾ ವಾಸ್ ಅ 5-month old ಕಿಡ್. ತಾರಾಗೆ 5 ತಿಂಗಳು. ಅದು ಹೇಗಿತ್ತು ನೋಡೋಕ್ಕೆ? ಇಲ್ಲಿ ನಾವು ನೋಡ್ಬೋದು ವೈಟ್. ಸೊ ಮಿಲ್ಕಿ ವೈಟ್ ಇನ್ ಕಲರ್. ಅದು ಮಿಲ್ಕಿ ವೈಟ್ ಕಲರಲ್ಲಿ ಇತ್ತು. One day, while coming back from school, Chinna stopped at Chacha's shop. ಒಂದು ದಿನ ಸ್ಕೂಲಿಂದ ರಿಟರ್ನ್ ಆಗೋ ಟೈಮಿಗೆ ಚಿನ್ನ ಚಾಚಾ ಶಾಪಿಗೆ ಸ್ಟಾಪ್ ಆದ. He saw a pair of beautiful, shiny tinkling bells. ಆ ಶಾಪಲ್ಲಿ ಅವನು ಒಂದು ಬ್ಯೂಟಿಫುಲ್ ಶೈನಿ ಟಿಂಕ್ಲಿಂಗ್ ಬೆಲ್ಸನ್ನು ನೋಡಿದ. ಅ ಪೇರ್ ಅಂದರೆ ಒಂದು ಜೊತೆ. He went inside the shop and politely asked the shopkeeper to show him the tinkling bells. ಅವನು ಶಾಪೊಳಗೆ ಹೋಗಿ ಶಾಪ್ಕೀಪರ್ಗೆ ಭಾಳ ಪೊಲೈಟ್ಲಿ ಅವನು ಏನು ಕೇಳ್ದ? ನನ್ನನ್ನು ಆ ಟಿಂಕ್ಲಿಂಗ್ ಬೆಲ್ಸನ್ನು ತೋರಿಸಿ. 10 rupees ಪ್ಲೀಸ್, ಚಾಚಾ ಸೆಡ್. ಚಾಚಾ ಆ ಶಾಪ್ಕೀಪರ್ ಅಂದರು 10 rupees ಪ್ಲೀಸ್ ಅಂದರೆ ಆ ಟಿಂಕ್ಲಿಂಗ್ ಬೆಲ್ಸ್ ಪ್ರೈಸ್ ಎಷ್ಟಿದೆ? 10 rupees. ಚಿನ್ನ ಲೈಕ್ ದ ಬೆಲ್ಸ್ ಅ ಲಾಟ್. He put his hand in his pocket to take out the money. ಅವನಿಗೆ ಆ ಬೆಲ್ಸ್ ಭಾಳ ಇಷ್ಟ ಆಯಿತು. 10 rupees ಅನ್ನು ತೆಗಿರಾಗ ಅವನು ತನ್ನ ಪಾಕೆಟಲ್ಲಿ ಕೈ ಹಾಕಿದ. He was shocked to find that his money was missing. ಅವನಿಗೆ ಭಾಳ ಶಾಕ್ ಆಯಿತು. ಪಾಕೆಟಲ್ಲಿ ಮನಿ ಇದ್ದಿದ್ದಿಲ್ಲ, ಅದು ಮಿಸ್ಸಿಂಗ್ ಇತ್ತು. ಓಹ್, ವೇರ್ ಇಸ್ ದ ಮನಿ ದಾದಾಜಿ ಗೇವ್ ಮಿ ಯೆಸ್ಟರ್ಡೇ. ದಾದಾಜಿ ನಿನ್ನೆ ಅವನಿಗೆ 10 rupees ಕೊಟ್ಟಿದ್ರು. ಆ 10 rupees ಎಲ್ಲಿ ಹೋಯಿತು ಅಂತ ವಿಚಾರ ಮಾಡ್ತಿದ್ದ. He searched all his pockets but couldn't find the money. ಎಲ್ಲ ಪಾಕೆಟ್ಸನ್ನು ಅವನು ಸರ್ಚ್ ಮಾಡ್ದ, ಆದರೆ ಅವನಿಗೆ ಮನಿ ಸಿಗಲಿಲ್ಲ. Feeling sad, he returned the tinkling bells to Chacha and began walking home. ನಾವಿಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ಚಿನ್ನ ಬೆಲ್ಸನ್ನು ವಾಪಸ್ ಮಾಡ್ತಿದ್ದಾನೆ ಮತ್ತು ಅವನು ಸ್ಯಾಡ್ ಆಗಿ ವಾಪಸ್ ಮನೆಗೆ ಹೊರಟುಬಿಟ್ಟ. ಚಿನ್ನ ರೀಚ್ಡ್ ಹೋಮ್. ಮನೆ ಮುಟ್ಟಿದವ. He removed his shoes and placed them in the corner. ಶೂಸನ್ನು ತೆಗೆದು ಜಾಗಕ್ಕೆ ಇಟ್ಟಿದ. He went inside and dropped his school bag on the study table. ಸ್ಟಡಿ ಟೇಬಲ್ ಮೇಲೆ ತನ್ನ ಬ್ಯಾಗ್ ಇಟ್ಟ, ಸ್ಕೂಲ್ ಬ್ಯಾಗ್. He sat on the ಚೇರ್ ಮೇಲೆ ಕೂತ್ಕೊಂಡು and rested his head on the table. ಈ ಥರ ಫೇಸನ್ನು ಟೇಬಲ್ ಮೇಲೆ ರೆಸ್ಟ್ ಮಾಡ್ದ, ತನ್ನ ಹೆಡನ್ನು. His mother Kamala. So who is Kamala? We can see in the picture. ಚಿನ್ನ ಅವ್ರ ಮಮ್ಮಿ ಹೆಸರು Kamala. His mother Kamala, who had been watching all this, came to Chinna. She asked gently, "What happened, Chinna?" Kamala ಅವರು ಮಗನಿಗೆ ಕೇಳಿದರು, "What happened, Chinna?" ಏನಾಯಿತು? Kamala laid her hands softly on his shoulders. ಈ ಪಿಕ್ಚರಲ್ಲಿ ನೋಡ್ಬೋದು, ತನ್ನ ಹ್ಯಾಂಡ್ಸ್ ಅವನ ಶೋಲ್ಡರ್ ಮೇಲೆ ಇಟ್ಟು ಅವರು Chinna hugged her and started crying. ಸೊ ಮದರ್ ಸಮೀಪ್ ಬಂದ ತಕ್ಷಣ ಚಿನ್ನ ಏನು ಮಾಡ್ದ? ಅವರಿಗೆ ಹಗ್ ಮಾಡಿ ಕ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆನ್ ಸೀಯಿಂಗ್ ದಿಸ್, ಕಮಲಾ ವೈಪ್ಡ್ ಹಿಸ್ ಟಿಯರ್ಸ್. ನಾವಿಲ್ಲಿ ನೋಡ್ಬೋದು, ಕಮಲಾ ಅವ್ರು ಏನು ಮಾಡ್ತಾ ಇದ್ದಾರೆ? ಚಿನ್ನ ಒಂದು ಟಿಯರ್ಸನ್ನು ವೈಪ್ ಮಾಡ್ತಿದ್ದಾರೆ. ಆಫ್ಟರ್ ಅ ವೈಲ್, ಚಿನ್ನ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. ಸ್ವಲ್ಪ ಸಮಯದ ನಂತರ ಅಂದರೆ ಮತ್ತು ನಾರ್ಮಲ್ ಆದಮೇಲೆ ಅದು ಮಿಸ್ಸಿಂಗ್ ಮನಿ ಬಗ್ಗೆ ತಮ್ಮ ಮದರ್ಗೆ ಅವ ಹೇಳಿದ. ಕನ್ಸೋಲ್ಡ್ ಹಿಮ್ ಸೇಯಿಂಗ್, ಐ ಆಮ್ ಸೋ ಸಾರಿ. ಕಮಲಾ ಅವನಿಗೆ ಕನ್ಸೋಲ್ ಮಾಡಿದರು, ಸಮಜಾಯಿಸಿದ್ರು. ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಡೋಂಟ್ ಕ್ರೈ. ಅದು ಪರವಾಗಿಲ್ಲ, ಕ್ರೈ ಮಾಡಬೇಡ, ಅಳಬೇಡ.
ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್. ನಾನು ನಿನಗೆ ಮನಿ ಕೊಡ್ತೀನಿ ಮತ್ತು ನೀ ಬೆಲ್ಸ್ ಖರೀದಿಸ್ಬೋದು. ಬಟ್ ಮೇಕ್ ಶ್ಯೂರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ಈ ಮುಂದೆ ಮನಿ ಬಗ್ಗೆ ನೀ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಚಿನ್ನ ಸ್ಮೈಲ್ ಆ್ಯಂಡ್ ಸೆಡ್ ಶ್ಯೂರ್ ಅಮ್ಮ. ಸ್ಮೈಲ್ ಮಾಡಿ ಅವನಿಗೆ ಭಾಳ ಖುಷಿ ಆಯಿತು. ಈಗ ವಾಪಸ್ ಟಿಂಕ್ಲಿಂಗ್ ಬೆಲ್ಸನ್ನು ತೊಗೋಬಹುದು. ಅದಕ್ಕೆ ಸ್ಮೈಲ್ ಮಾಡ್ತಾ ಶ್ಯೂರ್ ಅಮ್ಮ ಅಂದವ. ದ್ಯಾಟ್ಸ್ ಮೈ ಬಾಯ್, ಚೇರ್ ಅಪ್. ನಾವು ಲೆಟ್ಸ್ ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಓಕೆ, ಚೇರ್ ಅಪ್ ಮೈ ಬಾಯ್. ಈಗ ಚೇರ್ ಅಪ್ ಆಗು, ಖುಷಿದಾಗಿರು. ನಾವು ಈಗ ಮಾರ್ಕೆಟಿಗೆ ಹೋಗಿ ಸಮ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಬೈ ಮಾಡೋಣ ಅಂತ ಕಮಲಾ ವಾಮ್ಲಿ ಹೇಳಿದರು. ಕಮಲಾ ಆ್ಯಂಡ್ ಚಿನ್ನ ವೆಂಟ್ ಟು ದ ಮಾರ್ಕೆಟ್. ಕಮಲಾ ಮತ್ತು ಚಿನ್ನ ಮಾರ್ಕೆಟ್ಗೆ ಹೋದರು. ದೇ ಬಾಟ್ ಆ್ಯಪಲ್ಸ್, ಮ್ಯಾಂಗೋಸ್, ಟೊಮೆಟೋಸ್ ಆ್ಯಂಡ್ ಬ್ರಿಂಜಾಲ್ಸ್. ಅವರು ಆ್ಯಪಲ್ಸ್, ಮ್ಯಾಂಗೋಸ್, ಟೊಮೆಟೋಸ್ ಮತ್ತು ಬ್ರಿಂಜಾಲನ್ನು ಖರೀದಿಸಿದರು. While taking the lesson, we can include so many grammar points. So, what is bought here? What is the past tense of buy? Chinna also wanted pineapples. Chinnage pineapples ಬೇಕಾಗಿದ್ವು. So, they stopped at the pineapple stall. ಇಲ್ಲಿ ನಾವು ನೋಡ್ಬೋದು ಫ್ರೂಟ್ ಸ್ಟಾಲ್ ಇದೆ. ಪೈನಾಪಲ್ ಸ್ಟಾಲ್ ಬಳಿ ಅವರು ನಿಂತರು. What is the cost of the pineapples? Kamla asked. ಕಮಲಾ ಶಾಪ್ಕೀಪರ್ಗೆ ಕೇಳಿದರು, ಪೈನಾಪಲ್ ಕಾಸ್ಟ್ ಎಷ್ಟಿದೆ? 45 rupees ಈಚ್. ಪ್ರತಿಯೊಂದಕ್ಕೆ 45 ರೂಪೀಸು, ರಿಪ್ಲೈಡ್ ದ ಫ್ರೂಟ್ ಸೆಲ್ಲರ್. ಕಮಲಾ ಬಾಟ್ 2 pineapples ಆ್ಯಂಡ್ ಗೇವ್ ಹಿಮ್ ಅ 100 rupee ನೋಟ್. ಕಮಲಾ ಅವರು 2 pineapples ಖರೀದಿಸಿದ್ರು ಮತ್ತು ಅವನಿಗೆ 100 rupee ನೋಟ್ ಕೊಟ್ಟರು. ಶಿ ಆಸ್ಕ್ಡ್ ಚಿನ್ನ ಟು ಟೇಕ್ ದ ಚೇಂಜ್. ಚಿನ್ನಾಗೆ ಆ ಚೇಂಜನ್ನು ನೀ ತಗೋ ಅಂತ ಅವರು ಹೇಳಿದರು. ದೆನ್ ಶಿ ವೆಂಟ್ ಟು ಅದರ್ ಶಾಪ್ಸ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ಮದರ್ ಅಲ್ಲಿಂದ ಬಿಟ್ಟು ಬೇರೆ ಶಾಪಿಗೆ ಫ್ರೂಟ್ಸ್ ಮತ್ತು ಬೇರೆ ಫ್ರೂಟ್ಸನ್ನು ಖರೀದಿಸಲು ಹೋದರು. ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 2 10 rupee ನೋಟ್ಸ್. ಆ್ಯಕ್ಚುಲಿ ಫ್ರೂಟ್ ಸೆಲ್ಲರ್ 1 10 rupee ನೋಟ್ಸ್ ವಾಪಸ್ ಮಾಡಬೇಕಾಗಿತ್ತು, ಆದರೆ ಅವರು 2 10 rupee ನೋಟ್ಸನ್ನು ಕೊಟ್ಟರು ಚಿನ್ನಾಗೆ. ಹೈಡಿಂಗ್ ಅ ಮಿಸ್ಚೀವಿಯಸ್ ಸ್ಮೈಲ್. ಅಂದರೆ ಅವ್ರು ಬೇಕಂತ ಅವನಿಗೆ 2 10 rupees ನೋಟ್ಸನ್ನು ಕೊಟ್ಟಿದ್ರು. ಮಿಸ್ಚೀಫಿಯಸ್ ಆಗಿ ಸ್ಮೈಲ್ ಮಾಡತ್ತಾ. ಚಿನ್ನ ರ್ಯಾನ್ ಟು ಹಿಸ್ ಮದರ್. ಚಿನ್ನ ಓಡ್ಕೋತ ತನ್ನ ಮದರ್ ಬಳಿ ಹೋದ. ಅಮ್ಮ, ಡು ಯು ನೋ ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಅಮ್ಮ, ನಿಮ್ಗೆ ಗೊತ್ತಿದೆಯಾ, ಫ್ರೂಟ್ ಸೆಲ್ಲರ್ ಬೈ ಮಿಸ್ಟೇಕ್ ನನಗೆ ಒಂದು ಎಕ್ಸ್ಟ್ರಾ 10 rupees ನೋಟನ್ನು ಕೊಟ್ಟಿದ್ದಾರೆ. ಕ್ಯಾನ್ ಐ ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್. ಒಂದು ಬೆಲ್ ಮತ್ತು ಚಾಕ್ಲೇಟನ್ನು ಖರೀದಿಸಬಹುದಾ? ವಿಸ್ಪರ್ಡ್ ಚಿನ್ನ. ವಿಸ್ಪರ್ಡ್ ಅಂದರೆ ಮೆಲ್ಲಿಗೆ ಹೇಳೋದು. ಚಿನ್ನ, ದ್ಯಾಟ್ಸ್ ವೆರಿ ಬ್ಯಾಡ್. ಅವ್ರ ಮಮ್ಮಿ ಹೇಳ್ತಾರೆ, ಚಿನ್ನ ದ್ಯಾಟ್ಸ್ ವೆರಿ ಬ್ಯಾಡ್. ಇಟ್ ಈಸ್ ಸ್ಟೀಲಿಂಗ್. ಇದು ಕಳ್ತನ ಮಾಡ್ದಂಗೆ. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್? ನಿನ್ನ ಮನಿ ಮಿಸ್ ಆದ ಹೇಗೆ ಅನಿಸ್ತಿತ್ತು? ಆಸ್ಟ್ ಕಮಲಾ. ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಆ್ಯಂಗ್ರಿ. ನನಗೆ ಭಾಳ ಸ್ಯಾಡ್ ಮತ್ತು ಆ್ಯಂಗ್ರಿನೂ ಆಯಿತು ಅದೇ ಟೈಮಿಗೆ ಅಂತ ಚಿನ್ನ ರಿಪ್ಲೈ ಮಾಡ್ತಾನೆ. ದ ಫ್ರೂಟ್ ಸೆಲ್ಲರ್ ವಿಲ್ ಆಲ್ಸೋ ಫೀಲ್ ದ ಸೇಮ್. ಫ್ರೂಟ್ ಸೆಲ್ಲರ್ಗೆ ಮತ್ತು ಹಾಗೆ ಅನಿಸುತ್ತೆ. ವೆನ್ ಹಿ ಕಮ್ಸ್ ಟು ನೋ ದ ಮಿಸ್ಟೇಕ್. ಅವನಿಗೆ ತನ್ನ ಮಿಸ್ಟೇಕ್ ಗೊತ್ತಾದಾಗ ಹಿ ವಿಲ್ ಆಲ್ಸೋ ಫೀಲ್ ಸ್ಯಾಡ್ ಆ್ಯಂಡ್ ಆ್ಯಂಗ್ರಿ. ಶಿ ಸೇಸ್, ನಾವು ಬಿ ಅ ಗುಡ್ ಬಾಯ್. ಮದರ್ ಸೇಸ್, ನಾವು ಬಿ ಎ ಗುಡ್ ಬಾಯ್. ಒಳ್ಳೆಯ ಹುಡುಗನಾಗು. ಸೆಡ್ ಕಮಲಾ ಜೆಂಟ್ಲಿ. ಜೆಂಟ್ಲಿ ಅವರು ಹೇಳ್ತಾರೆ. ಚಿನ್ನ ಲುಕ್ಡ್ ಅಟ್ ಹಿಸ್ ಮದರ್ ಥಾಟ್ಫುಲ್ಲಿ. ಸ್ವಲ್ಪ ವಿಚಾರ ಮಾಡಿದ ನಂತರ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ. ಅದು ಎಕ್ಸ್ಟ್ರಾ ಮನಿ ಫ್ರೂಟ್ಸಲ್ಲಿ ಕೊಟ್ಟಿದ್ದು ರಿಟರ್ನ್ ಮಾಡೋಕ್ಕೆ ಓಡಿ ಹೋಗ್ತಾನೆ ಚಿನ್ನ. ದ ಫ್ರೂಟ್ ಸೆಲ್ಲರ್ ವಾಸ್ ವೆರಿ ಹ್ಯಾಪಿ. ಫ್ರೂಟ್ ಸೆಲ್ಲರ್ಗೆ ಬಹಳ ಖುಷಿ ಆಯಿತು. ಯು ಆರ್ ಎನ್ ಆನೆಸ್ಟ್ ಬಾಯ್. ಹಿ ಪ್ರೇಸ್ಡ್ ಹಿಮ್. ಅವನಿಗೆ ಪ್ರೇಸ್ ಮಾಡ್ತಾ ಆ ಫ್ರೂಟ್ ಸೆಲ್ಲರ್ ಏನಂದ, ಯು ಆರ್ ಎನ್ ಆನೆಸ್ಟ್ ಬಾಯ್. ನೀ ಭಾಳ ಪ್ರಾಮಾಣಿಕ ಹುಡುಗ. ಚಿನ್ನ ರ್ಯಾನ್ ಬ್ಯಾಕ್ ಟು ಹಿಸ್ ಮದರ್. ಚಿನ್ನ ಉರ್ಕೋತ ಮತ್ತು ಮದರ್ ಬಲ್ ಹೋದ. ಕಮಲಾ ಫೆಲ್ಟ್ ಪ್ಲೀಸ್ ವಿತ್ ಚಿನ್ನಾಸ್ ಆನೆಸ್ಟಿ ಆ್ಯಂಡ್ ಟುಕ್ ಹಿಮ್ ಟು ಚಾಚಾ ಶಾಪ್ ಟು ಬೈ ದ ಟಿಂಕ್ಲಿಂಗ್ ಬೆಲ್ಸ್. ಕಮಲಾಗೆ ಭಾಳ ಖುಷಿ ಆಯಿತು ಚಿನ್ನ ಎಷ್ಟು ಪ್ರಾಮಾಣಿಕ ಹುಡುಗ ಅಂತ, ಮತ್ತು ಅವನಿಗೆ ಚಾಚಾ ಅವ್ರ ಶಾಪಿಗೆ ಕರೆದುಕೊಂಡು ಹೋದಳು. ಯಾಕೆ? ಆ ಟಿಂಕ್ಲಿಂಗ್ ಬೆಲ್ಸನ್ನು ಖರೀದಿ ಮಾಡೋಕ್ಕೆ. ಚಾಚಾ ವಾಸ್ ಅಬೌಟ್ ಟು ಕ್ಲೋಸ್ ದ ಶಾಪ್. ಶಾಪ್ ಕ್ಲೋಸ್ ಆಗ್ತಾ ಇತ್ತು. ಚಾಚಾ ಶಾಪನ್ನು ಕ್ಲೋಸ್ ಮಾಡ್ತಾ ಇದ್ರ. ವೆಯ್ಟ್ ಕಾಲ್ ಚಿನ್ನ. ವೆಯ್ಟ್ ಅಂತ ಚಿನ್ನ ಹೇಳ್ದ. ಡು ಯು ಸ್ಟಿಲ್ ಹ್ಯಾವ್ ದ ಬೆಲ್ಸ್? ಓ, ಬೆಲ್ಸ್ ನಿಮ್ಮ ಹತ್ರ ಇನ್ನೂ ಇದೆಯಾ ಅಂತ ಕೇಳಿದ. ಎಸ್ ಐ ಡೂ. ಹೌದು ಇದೆ ಅಂತ ಚಾಚಾ ರಿಪ್ಲೈ ಮಾಡ್ತಾರೆ. ಸೆಡ್ ಚಾಚಾ. ಚಿನ್ನ ಪೇಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. ಚಿನ್ನ 10 rupees ಪೇ ಮಾಡಿ ಬೆಲ್ಸನ್ನು ತಗೊಂಡು
ಮದರ್ ಮತ್ತು ಸನ್ ಇಬ್ಬರು ಮನೆಗೆ ವಾಪಸ್ ವಾಕ್ ಮಾಡ್ತಾರೆ. The bells were tinkling in Chinna's pocket. See, we know how the bells are. If you put it in the pocket and as we walk, we can hear the tinkling sound. So, the bells were tinkling in his pocket. Hearing the sound of bells, Chinna's pet kid Tara came running out. So, ಆ ಬೆಲ್ಸ್ ಸೌಂಡನ್ನು ಕೇಳಿ ತಾರಾ ಈ ಸಣ್ಣ ಕಿಡ್ ಏನದ ಇದು ಓಡ್ಕೋತಾ ಹೊರಗೆ ಬಂತು. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ಚಿನ್ನ ಹ್ಯಾಪಿಲಿ ಏನು ಮಾಡ್ದ, ಅವು ಪೇರ್ ಬೆಲ್ಸನ್ನು ತಾರಾಗೆ ನೆಕ್ಕಿಗೆ ಕಟ್ಟ ಮತ್ತು ಅವನಿಗೆ ಭಾಳ ಖುಷಿ ಆಯಿತು. ಸೊ ವಿ ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಎಟ್ ಲಾಸ್ಟ್ ತಾರಾ and Chinna, they are so happy together. So this lesson emphasizes on the importance of honesty. I hope this is clear. Now let us discuss the question and answers. Question number 1. Why was Chinna upset? Chinna yake upset agida? Chinna was upset because his money was missing. Question number 2. How did Kamala help Chinna feel better? Answer. Kamala consoled Chinna by telling him that she will give him money to buy the tinkling bells. What did the fruit seller do by mistake? By mistake, he gave an extra 10 rupee note. How did Chinna manage to buy the bells from Chacha in the end? Chinna got money from his mother and thus managed to buy the bells from Chacha. Question B. Write T for true or F for false. True or false really. First question. Chinna wanted to buy the bells to attach them to his bicycle. Bicycle ಗೆ bells ಅನ್ನು ಬೇಕಾಗಿದ್ದಿಲ್ಲ, ಅವನು ತಾರಾಗೋಸ್ಕರ bells ಅನ್ನು ತಗೋಬೇಕಾಗಿತ್ತು. So this is false. Let us write F here. Chinna's mother Kamala comforted him when he came home feeling sad. Chinna ಅವ್ರ ಮದರ್ ಕಮಲಾ ಅವರು ಅವನಿಗೆ ಕನ್ಸೋಲ್ ಮಾಡಿದ್ರು, ಸಮಜಾಯಿಸಿದ್ರು. ಎಸ್ ಟ್ರೂ. ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 20 rupees ಎಕ್ಸ್ಟ್ರಾ ಆ್ಯಸ್ ಚೇಂಜ್. 20 rupees ಎಕ್ಸ್ಟ್ರಾ ಕೊಟ್ಟಿಲ್ಲ, 20 rupees ಕೊಟ್ಟಿದ್ರು, ಅಲ್ಲಿ 10 rupees ಎಕ್ಸ್ಟ್ರಾ ಇತ್ತು. ಸೊ ದಿಸ್ ಇಸ್ ಫಾಲ್ಸ್. ಚಿನ್ನ ಡಿಸೈಡೆಡ್ ಟು ಕೀಪ್ ದ ಎಕ್ಸ್ಟ್ರಾ ಮನಿ ಆ್ಯಂಡ್ ಬಾಟ್ ಚಾಕ್ಲೇಟ್ಸ್ ವಿತ್ ಇಟ್. ಇಲ್ಲ, ಅವನು ಆ ಮನಿಯನ್ನು ವಾಪಸ್ ಮಾಡಿದ್ದ. ದಿಸ್ ಇಸ್ ಫಾಲ್ಸ್. ದ ಫ್ರೂಟ್ ಸೆಲ್ಲರ್ ವಾಸ್ ಅನ್ಹ್ಯಾಪಿ ವೆನ್ ಚಿನ್ನ ರಿಟರ್ನ್ ದ ಎಕ್ಸ್ಟ್ರಾ ಮನಿ. No, he was happy. This is also false. Okay, see main question. Think and discuss. Question number 1. Why do you think Chinna decided to return the money instead of keeping it? Answer. Chinna's mother reminded him how he felt when his own money was missing. He realized that keeping the extra money would be like stealing and would make the fruit seller sad. So he decided to return the money. Question number 2. Think of a time when you found something that did not belong to you. What did you do? How did it make you feel? I returned it to the owner. It made me very happy. Find the given words: calm, courage, kind, honest, loyal, peace, love, truth, respect, and fair. All the words that are given in the bracket, we have to find these words in the grid given below. So I've already done it. The following: Chinna, Charu and Jasmine are friends. So Chinna, Charu ಮತ್ತು Jasmine friends ಆಗಿದ್ದಾರೆ. They study in grade 4. They are class 4 students. In the first picture here, we can see Chinna. Chinna is tall. In the second picture, we have Chinna and Charu. Charu is taller than Chinna. Charu ಚಿನ್ನಕ್ಕಿಂತ ಟಾಲ್ ಆಗಿದ್ದಾಳೆ. In the third picture, Jasmine is the tallest person in the group. So she is Charu, Chinna, and this is Jasmine, and she is tallest among all the three. She is the tallest. See, we have to pay attention to these words: tallest, taller, tall. So these are adjectives. What is an adjective? An adjective is a word that describes a noun or a pronoun. ಒಂದು ನೌನ್ ಅಥವಾ ಒಂದು ಪ್ರೊನೌನನ್ನು ಡಿಸ್ಕ್ರೈಬ್ ಮಾಡುವ ವರ್ಡ್ಗೆ ನಾವು ಆಡ್ಜೆಕ್ಟಿವ್ ಅಂತ ಹೇಳ್ತೀವಿ.
We use different forms of adjectives to compare the qualities of people or things. ನಾವು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆಡ್ಜೆಕ್ಟಿವ್ಸ್ ಅನ್ನು ಯೂಸ್ ಮಾಡ್ತೀವಿ ಕ್ವಾಲಿಟೀಸ್ ಅನ್ನು ಕಂಪೇರ್ ಮಾಡೋಕ್ಕೆ. ವೆನ್ ವಿ ಕಂಪೇರ್ ದ ಕ್ವಾಲಿಟೀಸ್ ಆಫ್ ಟೂ ಪೀಪಲ್ ಆರ್ ಆಬ್ಜೆಕ್ಟ್ಸ್, ನಾವು ಎರಡು ವ್ಯಕ್ತಿಗಳ ಅಥವಾ ಎರಡು ಆಬ್ಜೆಕ್ಟ್ಸ್ಗಳ ಕ್ವಾಲಿಟೀಸನ್ನು ಕಂಪೇರ್ ಮಾಡಬೇಕಾದರೆ ವಿ ಆ್ಯಡ್ ಇ ಆರ್ ಟು ದ ಆಡ್ಜೆಕ್ಟಿವ್. ಯಾವ ಆಡ್ಜೆಕ್ಟಿವ್ ಇರುತ್ತೆ ಅದಕ್ಕೆ ಮುಂದೆ ನಾವು ಇ ಆರ್ ಅನ್ನು ಹಚ್ತೀವಿ. ವಿ ಆಲ್ವೇಸ್ ಯೂಸ್ ದ್ಯಾನ್ ವೈಲ್ ಕಂಪೇರಿಂಗ್ ಟೂ ಪೀಪಲ್ ಆರ್ ಆಬ್ಜೆಕ್ಟ್ಸ್. ದ್ಯಾನ್ ವರ್ಡ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಡಲಾಗಿದೆ, ಅಮನ್ ಈಸ್ ಶಾರ್ಟರ್ ದ್ಯಾನ್ ಜಿಯಾ. ಇಲ್ಲಿ ನಾವು ಅಮನ್ ಮತ್ತು ಜಿಯಾ ಇವರಿಬ್ಬರನ್ನು ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ಇ ಆರ್ ಅನ್ನು ಹಚ್ಚಿದ್ದೀವಿ ಮತ್ತು ವಿ ಹ್ಯಾವ್ ಆ್ಯಡೆಡ್ ದ ವರ್ಡ್ ದ್ಯಾನ್. ಸೊ ವೆನ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಇನ್ ಅ ಹೋಲ್ ಗ್ರೂಪ್, ಒಂದು ಗ್ರೂಪ್ ಅಂದರೆ ಎರಡಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ಆಬ್ಜೆಕ್ಟ್ಗಳ ಕಂಪ್ಯಾರಿಸನ್ ಇದ್ದಾಗ ವಿ ಆ್ಯಡ್ ಇ ಎಸ್ ಟಿ ಟು ದ ಅಡ್ಜೆಕ್ಟಿವ್. ಸೊ ವಿ ಆ್ಯಡ್ ಇ ಎಸ್ ಟಿ, ಅಡ್ಜೆಕ್ಟಿವ್ಗೆ ಮುಂದೆ ಇ ಎಸ್ ಟಿಯನ್ನು ಹಚ್ತೀವಿ ಮತ್ತು ವಿ ಡೋಂಟ್ ಆ್ಯಡ್ ದ್ಯಾನ್ ಇಯರ್. ಎಕ್ಸಾಂಪಲ್, ಫೆಬ್ರವರಿ ಇಸ್ ದ ಶಾರ್ಟೆಸ್ಟ್ ಮಂತ್ ಆಫ್ ದ ಇಯರ್. ಎಲ್ಲ ತಿಂಗಳುಗಳಲ್ಲಿ, ಎಲ್ಲ ಮಂತ್ಗಳಲ್ಲಿ 12 months. So we are comparing all of them. They are more than 2. So we have added est to the adjective using the correct comparison markers er or est. So two things naduve comparison idre er, more than two things naduve idre est. I am taller than my brother. ಅವನು ಮತ್ತು ಅವನ ಬ್ರದರ್ ನಡುವೆ ಕಂಪ್ಯಾರಿಸನ್ ಇದೆ. ಸೊ ವೆನ್ ದ ಕಂಪ್ಯಾರಿಸನ್ ಇಸ್ ಇನ್ ಬಿಟ್ವೀನ್ ಟೂ ಪೀಪಲ್, ಇ ಆರ್ ಶುಡ್ ಬಿ ಆಡೆಡ್. ಸೆಕೆಂಡ್ ಕ್ವೆಶನ್, ಜಾನ್ವರಿ ಇಸ್ ದ ಕೋಲ್ಡ್ ಡ್ಯಾಶ್ ಮಂತ್ ಆಫ್ ದ ಇಯರ್. ನಾವು ಜಾನ್ವರಿಯನ್ನು ಉಳಿದ 11 ತಿಂಗಳ ಜೊತೆಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ದೇ ಆರ್ ಮೋರ್ ದೆನ್ 2 ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್. ಸೊ ಇ ಎಸ್ ಟಿ ಶುಡ್ ಬಿ ಆಡೆಡ್. ಇ ಎಸ್ ಟಿ, ಜಾನ್ವರಿ ಇಸ್ ದ ಕೋಲ್ಡೆಸ್ಟ್ ಮಂತ್ ಆಫ್ ದ ಇಯರ್. An ant is small dash than an elephant. ನಾವು ant ಮತ್ತು ಎಲಿಫೆಂಟಿಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಯಾರಿಸನ್ ಇಸ್ ಬಿಟ್ವೀನ್ ಟೂ ಥಿಂಗ್ಸ್ ಆರ್ ಆಬ್ಜೆಕ್ಟ್ಸ್. ವಿ ಹ್ಯಾವ್ ಟು ಆ್ಯಡ್ ಇ ಆರ್. An ant is smaller than an elephant. Question number 4. My sister is smart dash than me. ಅವಳು ಮತ್ತು ಅವಳ ಸಿಸ್ಟರ್ ನಡುವೆ ಕಂಪ್ಯಾರಿಸನ್ ಇದೆ. ಸೊ ಇ ಆರ್, small, smarter. Jay was the fast dash person in the race. So race, two people naduve ididilla, there are more than two people, so we have to add est. So Jay was fastest person in the race. The next question, circle the word that means the opposite of the highlighted word in each sentence. Chacha showed him some beautiful tinkling bells. So the highlighted word is beautiful. The opposite of beautiful is ugly. Question number 2. The fruit seller was so happy that he gave Chinna 10 rupees as a reward. The opposite of reward will be punishment. Question number 3. I'll give you money to buy the bells. So the highlighted word is buy. Here the opposite of buy is sell. Question number 4. Can I buy chocolates with the money? Whispered Chinna. Whispered ಅಂದರೆ ಮೆಲ್ಲಿಗೆ ಮಾತಾಡೋದು. The opposite of whispered will be shouted. Let us listen. Your teacher will read out the story, The Tinkling Bells, once again to you. Now read the following sentences and number them in the sequence of the story. ಇಲ್ಲಿ 6 ಸೆಂಟೆನ್ಸ್ ಅನ್ನು ಕೊಡಲಾಗಿದೆ. ಅವುಗಳಿಗೆ ನಾವು ಸೀಕ್ವೆನ್ಸ್ ಅಲ್ಲಿ ಅರೇಂಜ್ ಮಾಡಬೇಕು. Let's see how many sentences are here. There are 6 sentences given. Let's read the sentences first. Chinna discovered that his money was missing and felt sad. Chinna went to the market with his mother. Chinna hugged his mother and told her about the missing money. Chinna returned the extra money to the fruit seller. Chinna bought the tinkling bells after getting some money from his mother. Chinna wanted to buy bells for his pet at Chacha shop. So he wanted, so let's number them. He wanted to buy the tinkling bells. He found his money missing. Chinna hugged his mother and told her about the missing money. After that he went
to market with his mother. ಅವನು ಮತ್ತೆ ಆ ಮನಿಯನ್ನು ರಿಟರ್ನ್ ಮಾಡಿದ. ಲಾಸ್ಟಿಗೆ he bought the bells. Let us speak. What would you do in the following situations? ಈ ಕೆಳಗಿನ situations ಅಲ್ಲಿ ನೀವು ಏನು ಮಾಡ್ತೀರಾ? Question number 1. You borrowed your friend's favorite pen. After using it, you accidentally broke it. What would you do? Okay. I will confide to him. Now ಅವನಿಗೆ ಹೇಳ್ತೀನಿ, confide to him that I have accidentally broken his pen. Question 2. During a math quiz, your friends asked you to show them your answers because they didn't study. If you don't help, your friends might get upset with you. What would you do? So, ಈ ಸಿಚುವೇಶನಲ್ಲಿ ಮಕ್ಕಳು ಏನು ಮಾಡ್ಬೋದು? I will explain to them that cheating is bad. Question number 3. You see a classmate taking a notebook from the teacher's desk without permission. The classmate tells you not to tell anyone. What would you do? Okay, ಆ ಸಿಚುವೇಶನಲ್ಲಿ ಮತ್ತು ಫ್ರೆಂಡಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಶಿ ಇಸ್ ಡೂಯಿಂಗ್ ಇಸ್ ರಾಂಗ್. ಐ ವಿಲ್ explain to my friend that this is a wrong habit, bad habit. Question number 4. You bring your favorite snack to school, but you find that your classmate has not brought anything to eat. You really want to enjoy the snack alone. What would you do? I will share. Frame sentences using the following words from the story. Smiling. Smiling increases the face value, I should say. Value. Mistake. We learn from our mistakes. Honest. Chinna was an honest boy. Praise. Good behavior brings praise. Careful. Be careful while you play. Okay, the next question. Draw two national symbols, example national flag, national bird, and write a few sentences about each. So I have drawn the national flag and national fruit here. Let's write a few sentences about them. Our national flag is called Tiranga. It has 3 colors. Saffron is on top. White is in the middle. Green is at the bottom. There is Ashoka Chakra in the center.
Now let's write about national fruit. Our national fruit is mango. Mango is sweet and sour. Mango comes in different sizes. Mango is called the king of fruits. Now there is a craft work here about how to prepare a bell. The students can be guided how to make the bells. 9 plus 9 is equal to 9. We have to move one matchstick to make this equation correct. For this, if you remove this and place it here, it will become 0. 9 plus 0 is equal to 9. Let us explore. We have read about Chinna's love for tinkling bells in the story. Collect or draw pictures of different types of bells found in India. ಭಾರತದಲ್ಲಿ ಇರುವ ಬೇರೆ ಬೇರೆ ಥರದ ಬೆಲ್ಸನ್ನು ಚಿತ್ರವನ್ನು ನಾವು ಇಲ್ಲಿ ಡ್ರಾ ಮಾಡಬೇಕು. ಸೊ ದ ಸ್ಪೇಸ್ ಇಸ್ ಗಿವನ್. This can be given as homework for the students. So this completes the chapter 2, the tinkling bells. I hope it is clear. Please do like and subscribe to my channel and also share my videos. Thank you.